ಸರ್ಕಾರದ 5 ಲಕ್ಷ ಸಾಕಾಗೋದಿಲ್ಲ, ಜೊತೆಗೆ ಮೃತರಿಗೆ ಮತ್ತು ಗಾಯಾಳುಗಳಿಗೂ ಸಹ ಸರಿಯಾದ ರೀತಿ ಸರ್ಕಾರದ ನೆರವಿನ ನಿರೀಕ್ಷೆಯನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಸರ್ಕಾರದಲ್ಲಿ ಇವತ್ತು ಕೂಡ ಓರ್ವ ವಿದ್ಯಾರ್ಥಿ ಶಿಫ್ಟ್ ಆಗ್ತಿದ್ದಾರೆ ಇಲ್ಲಿ. ಅಲ್ಲ, ಈಗ ಅವತ್ತು ಘನ ಸರ್ಕಾರದ ಮುಖ್ಯಮಂತ್ರಿಗಳು 5 ಲಕ್ಷ ಪರಿಹಾರ ಮತ್ತೆ ಸಂಪೂರ್ಣ ವೆಚ್ಚವನ್ನ ನಾವು ಕೊಡ್ತೀವಿ ಅಂತ ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು, ಗವರ್ಮೆಂಟ್ ಹಾಸ್ಪಿಟಲ್ ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಪರಿಷ್ಕರಣೆ ಮಾಡಿ ಅಂತ ಮೊನ್ನೆ ಮುಸ್ಲಿಂ ವಸೂಲಿ ಬಂದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಮನವಿ ಮಾಡಿದ್ರು, ನಮಗೂ ಸಹ ಮನವಿ ಮಾಡಿದ್ದಾರೆ. ಮೊನ್ನೆ ಮೃತರ ಕುಟುಂಬಕ್ಕೆ ನಾವು ಪರಿಹಾರ ಚೆಕ್ ಕೊಡಕ್ಕೆ ಹೋದಾಗಲೂ ಸಹ ಸಾಕಾಗಲ್ಲ ಅಂತ ಅವ್ರ ಸಂಬಂಧಿಕರೆಲ್ಲ ನಮ್ಗೆ ಮನವಿ ಮಾಡಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೊಂತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಈಗ ಯಾವ್ದೇ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವ್ರು ಚಿಕಿತ್ಸೆ ತಗೊಂಡ್ರು ಅದ್ರದ್ದು ಕೂಡ ಸರ್ಕಾರ, ಪ್ರೈವೇಟ್ ಆಗಿರ್ಬೋದು ಗವರ್ಮೆಂಟ್ ಆಗಿರ್ಬೋದು ಎಲ್ಲ ಸರ್ಕಾರ ಭರಿಸ್ತದೆ. ನಾವು ಅದಾಗಲೇ ಎಲ್ಲೆಲ್ಲಿ ಮಂಗಳದಲ್ಲಿ ಅಡ್ಮಿಟ್ ಆಗಿರೋರು ಹಾಸ್ಪಿಟಲ್ ಎಲ್ಲ ನಾವು ಮಾತಾಡಿದ್ವಿ. ಯಾವುದೇ ರೀತಿ ಯಾರು ಬಿಲ್ ಕಟ್ ಆಗಿಲ್ಲ. ಏನು ಚಿಕಿತ್ಸೆ ಕೊಡಬೇಕು ತುರ್ತಾಗಿ ಕೊಡ್ತಾ ಇದ್ದಾರೆ. ಆಗ್ಲೂ ಆಪರೇಷನ್ ಆಗಿರೋರು ಸಹ ಆಪರೇಷನ್ ಎಲ್ಲ ಆಗಿದೆ. ಆರ್ ಅಶೋಕ್ ಅವ್ರು ಬಂದಾಗ ನಮ್ಮ ಪಕ್ಷದ ವತಿಯಿಂದ ಏನೋ ಮಾಡ್ತೀನಿ ಅಂತ ಹೇಳಿಲ್ಲ, ಅದೇ ರೀತಿ ಕಾಂಗ್ರೆಸ್ ವತಿಯಿಂದನೂ ಇಲ್ಲ? ಹೌದು, ನಾವು ಒಂದು ತೀರ್ಮಾನ ಮಾಡಿದ್ದೀವಿ. ಇಲ್ಲ, ಈಗ ನಾವು ಏನ್ ಮಾತಾಡ್ಕೊಂಡಿದ್ದೀವಿ, ನಮ್ಮ ಜಿಲ್ಲೆಯಿಂದ ಈಗ ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬ ಪೇಷಂಟ್ಸ್ಗೆ ಅಲ್ಲ, ಡಿಸೀಸ್ ಪರ್ಸನ್ ಅವ್ರಿಗೆ ವೈಯಕ್ತಿಕವಾಗಿ ನಾವು 1 ಲಕ್ಷ ಕೊಡೋದು. ನಾನು ಕೊಟ್ಟು ಸಹ ಪಕ್ಷದ ವತಿಯಿಂದಾನೇ ಆಗ್ತದೆ. ನಾನು ಸಂಸದ ಆಗಿರ್ಬೋದು. ಆಮೇಲೆ ಮೃತ ಕುಟುಂಬಕ್ಕೆ 1 ಲಕ್ಷ ಕೊಡೋದು. ಮತ್ತೆ ಗಾಯಾಳುಗಳು ಏನಾಗಿದ್ದಾರೆ ಅವ್ರಿಗೆ 25,000, ಸಿವಿಯಾರಿಟಿ ಏನು ನೋಡೋಗಿಲ್ಲ, ಎಲ್ಲ ಗಾಯಾಳುಗಳಿಗೂ 25,000 ಕೊಡೋದು. ಜೊತೆಗೆ ಪ್ರತಿ ಯಾರು ತೀರ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ 1 ಲಕ್ಷ ಕೊಡೋದು ಅಂತ ವೈಯಕ್ತಿಕವಾಗಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಅದನ್ನ ನಾಳೆ ನಾಡಿದ್ರಲ್ಲೇ ನಮ್ಮ ಶೆಡ್ಯೂಲ್ ನೋಡಿಕೊಂಡು ನಾನೇ ವೈಯಕ್ತಿಕವಾಗಿ ಹೋಗಿ ತಲುಪಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ನಾನೇ ಹೋಗ್ತೀನಿ. ಆಗ್ಲೇ ಒಂದ್ ರೌಂಡ್ ಎಲ್ಲ ಮೃತರ ಕುಟುಂಬಕ್ಕೂ ಹೋಗಿದ್ದೀನಿ. ನಾವು 2ಕ್ಕೂ ಹೋಗಕ್ಕಾಗಿಲ್ಲ. 3 ಚಿಕ್ಕಮಂಗ್ಳೂರು, ಬಳ್ಳಾರಿ, ಇಲ್ಲಿ ಯಾಕಂದ್ರೆ ಇಲ್ಲೇ ಇದ್ದಿದ್ದರಿಂದ ಅಲ್ಲಿಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಹಾಸನ ಜಿಲ್ಲಾ ಕಾಂಗ್ರೆಸ್ ಘಟಕದ ವತಿಯಿಂದ ಅಲ್ಲ, ಪಕ್ಷನೂ ಸೇರಿ ನಾನು ವೈಯಕ್ತಿಕವಾಗಿ ಸೇರಿ. ಅಂದ್ರೆ ವೈಯಕ್ತಿಕ ನೀವು ಅಂದ್ರೆ ಪಕ್ಷ ನಾನು ಪಕ್ಷನೇ ಅಲ್ಲ, ನಾನು ಅಂದ್ರೆ ಕಾಂಗ್ರೆಸ್. ನಾನು ಮೃತಪಟ್ಟ ಕುಟುಂಬದವರಿಗೆ ಗಾಯಾಳುಗಳಿಗೆ 25,000, ಮೃತಪಟ್ಟವರಿಗೆ 1 ಲಕ್ಷ ಪಕ್ಷ ಮತ್ತೆ ಸಂಸದ. ಹಂಸ ಹಾಕಿದ್ರು, ಹಾಕ್ಸಿ ಎಲ್ಲ ಮಾಡಿದ್ರು. ಬಟ್ ಅಲ್ಲಿ ವೈಡ್ನಿಂಗ್ ಇರ್ಬೋದು, ಬೇರೆ ತರದ್ದು ಈಗ ತಾತ್ಕಾಲಿಕವಾಗಿ ಹಂಸ ಹಾಕಿ ಮತ್ತೆ ಒಂದಷ್ಟು ಬ್ಲಿಂಕರ್ಸ್ ಹಾಕಿ ಮತ್ತೆ ಒಂದು ಬೋರ್ಡ್ ಎಲ್ಲ ಹಾಕಿ ಆರ್ಡರ್ ಮಾಡಕ್ಕೆಲ್ಲ ಹೇಳಿದೀವಿ. ಈಗ ಹಂಸ ಎಲ್ಲ ಹಾಕಕ್ಕೆ ನಾನು ಸಹ ನೆನೆ ಹೋಗಿದ್ದೆ. ಹಂಸ ಹಾಕೋ ಟೈಮಲ್ಲಿ ಅಲ್ಲಿ ಸ್ಥಳೀಯರು 1-2 ಗ್ರಾಮದ ಹತ್ರ ಹಂಸ ಬೇಕು ಅಂತ ಹೇಳಿದ್ದಾರೆ. ಅದನ್ನ DC ಅವ್ರ ಹತ್ರ ನಾವು ಮಾತಾಡ್ಕೊಂಡು ಅದನ್ನ ಕ್ರಮ ತಗೊಳ್ಳೋಂತ ಕೆಲಸ ಮಾಡ್ತೀವಿ. ಸರ್, ಈಗ ಇದು ಮಸಳೆ ದುರಂತ ಆದ್ಮೇಲೆ ಎಚ್ಚೆತ್ಕೊಂಡು ಹಾಸನ ಜಿಲ್ಲೆಯಲ್ಲಿ ಈ ತರ ಅಪಾಯ ಸ್ಥಿತಿಯಲ್ಲಿ ಇರುವಂತ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳಿರ್ಬೋದು, ಅದನ್ನೆಲ್ಲ ಅದೇ ನಾನು ಜಿಲ್ಲಾ ಮಟ್ಟದಲ್ಲಿ ಯಾವ್ದಾರ ಒಂದು ಸಭೆ ಮಾಡ್ತೀರಾ ಅಥವಾ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆ? ಈಗ ನ್ಯಾಷನಲ್ ಅಲ್ಲ, ಈಗ ಅದೇ ಒಂದು NH ಸಭೆ ತಗೋಬೇಕು ಅನ್ಕೊಂಡಿದೀನಿ. ಅದು NHAI ಮತ್ತೆ NH 2 ಸಭೆ ತಗೊಂಡು ಎಲ್ಲೆಲ್ಲಿ ಈ ತರ ಎಂಡೇಂಜರ್ಡ್ ಇದೆ, ಅಕ್ಕಪಕ್ಕ ಸಮಸ್ಯೆ ಇದೆ, ಅದನ್ನ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋ ಮುಖಾಂತರ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಎಷ್ಟೆಷ್ಟು ಮೀಟರ್ ನಮ್ಗೆ ಸೇಫ್ಟಿ ನೋಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಸರ್, ಇದ್ರ ಜೊತೆಗೆ ಸಕಲೇಶ್ಪುರ NH 75 ಇರ್ಬೋದು, ಅವರು ತಮ್ಮ ಹತ್ರ ಎಲ್ಲ ಮನವಿ ಮಾಡ್ಕೊಂಡು ನಾವು ಇಷ್ಟೊತ್ತಿಗೆ ಸೇಫ್ಟಿ ಮಾಡ್ಕೊಡ್ತೀವಿ, ಸ್ವಲ್ಪ ಟೈಮ್ ಕೊಡಿ ಮಾಡ್ತಾ ಇದ್ದಾರೆ. ಎಲ್ಲ ತುರ್ತಾಗಿ ಮಾಡ್ತಿದ್ದಾರೆ. ಅಗತ್ಯ ಅನುದಾನವನ್ನ ನಾವು ಮನವಿ ಮಾಡ್ಕೊಂಡು ತಕ್ಕದಾಗೆ ಸಚಿವರು ಸಹ ಸಂಬಂಧಪಟ್ಟ ನಮ್ಮ ಕೇಂದ್ರ ಭೂ ಸಾರಿಗೆ ಸಚಿವರು ಸಹ ನಮಗೆ ಮನವಿಗೆ ಸ್ಪಂದಿಸಿ ಅನುದಾನಗಳೆಲ್ಲ ಕಳೆದ ವಾರ ನಾವು ಏನು ಪಾರ್ಲಿಮೆಂಟ್ಗೆ ಹೋದಾಗ ಮನವಿ ಮಾಡಿದ್ದಕ್ಕೆ ಕಳೆದ ವಾರ ಅದನ್ನೆಲ್ಲ ಸಕಾರಾತ್ಮಕ ಸ್ಪಂದಿಸಿ ಬಿಡುಗಡೆನ ಮಾಡಿದ್ದಾರೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈಗ ಮಳೆ ನಿಂತಿದೆ, ನಮ್ಗೆ ಅದೊಂದು ವರ. ಹಾಗಾಗಿ ಇನ್ ಕೆಲಸ ಜರೂರಾಗಿ ಆಗ್ತದೆ. ಮುಂದಿನ ಮಾನ್ಸೂನ್ಗೆ ಯಾವುದೇ ರೀತಿಯ ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ಸಾರ್ವಜನಿಕರಿಗೆ ವಾಹನದಾರರಿಗೆ ಸಮಸ್ಯೆ ಆಗದ ರೀತಿ ನೋಡ್ಕೊಳ್ಳೋ ಕೆಲಸ ಮಾಡ್ತಾರೆ. ಈಗ ಬಾನು ಮುಷ್ತಾಕ್ ಅವ್ರ ಬಗ್ಗೆ ಹೈಕೋರ್ಟ್ಗೆ ಸಹ ಹೋಗಿದ್ರು. ಆದ್ರೆ ಹೈಕೋರ್ಟ್ ಅಲ್ಲಿ ಈಗ ಅದನ್ನ ವಜಾಗೊಳಿಸಿ, ಇದು ಅಲ್ಲ, ನಮ್ಮ ದೇಶ ನಮ್ಮ ರಾಜ್ಯ ಅಂತ ಹೇಳಿದ್ರೆ ಒಂದು ಸಾಮರಸ್ಯ ಸಂಕೇತ. ಮುಖ್ಯಮಂತ್ರಿಗಳು ಸರ್ಕಾರ ತೀರ್ಮಾನ ತಗೊಂಡಿದೆ, ಅದು ಅಂತಿಮ. ಅದು ಕೋರ್ಟ್ ಸಹ ಹೇಳಿದೆ, ಅದು ಯಾರೇನು ತೋರ್ಸ್ಕೋಬೇಕಾಗಿಲ್ಲ. ಅಲ್ಲಿ ಗೊತ್ತಾಗ್ತದೆ ಸಂವಿಧಾನ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ಎಷ್ಟು ನಂಬಿಕೆ ಇದೆ. ಅದೇ ರೀತಿಯಲ್ಲಿ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸಹ ತೀರ್ಮಾನವೇ ಅಂತಿಮವಾಗಿದ್ದು ನಾವೆಲ್ಲ ಅದನ್ನು ಸ್ವಾಗತಿಸಬೇಕು. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ವೈಯಕ್ತಿಕವಾಗಿ ನಾವೆಲ್ಲ ಹೆಮ್ಮೆ ಪಡಬೇಕು. ಯಾವುದು ಅದು ಇರೆಸ್ಪೆಕ್ಟಿವ್ ಆಫ್ ಯಾವುದೇ ಸಮಾಜ ಇರ್ಬೋದು, ನಾವೆಲ್ಲ ಹೆಮ್ಮೆ ಪಡಬೇಕು. ಇವತ್ತು ಇಡೀ ದೇಶನ ಪ್ರಪಂಚನ ಹಾಸನ ಅಂತ ಕರೆಯೋ ರೀತಿಯಲ್ಲಿ ಭಾನು ಮೇಡಮ್ ಮಾಡಿದ್ದಾರೆ. ನಮ್ಗಂತೂ ವೈಯಕ್ತಿಕವಾಗಿ ಸಂಸದನಾಗಿ ಒಬ್ಬ ನಾಗರಿಕನಾಗಿ, ಹಾಸನ ಜಿಲ್ಲೆಯ ನಾಗರಿಕನಾಗಿ ನಂಗೆ ತುಂಬಾ ಹೆಮ್ಮೆ ಇದೆ. ನಾನು ಮೊದಲೇದಾಗಿ ಸ್ವಾಗತ ಮಾಡುವ ನಾನು ಈ ವಿಷಯದಲ್ಲಿ. ದಸರಾ ಉದ್ಘಾಟನೆಗೆ ಅವಕಾಶ ಸಿಕ್ಕಿದ್ದು ಒಂದು ರೀತಿ ಹೆಮ್ಮೆ. ಹೆಮ್ಮೆ ನಮಗೆ ಸೌಭಾಗ್ಯ. ಅದು ಹೆಮ್ಮೆ ಜೊತೆಗೆ
ನಮ್ಮ ಜಿಲ್ಲೆಗೆ ಗುರುತಿಸಿ ಕೊಟ್ಟಿರೋದು ನಮ್ಮ ಒಂದು ಸೌಭಾಗ್ಯ.